ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಡಿವೈನ್ ಕನ್ನಡ ಎಂಬ ಈ ಶಕ್ತಿಶಾಲಿ ಜಗತ್ತಿಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಲ್ಲಿ ನಾವು ಜ್ಯೋತಿಷವನ್ನು ಕೇವಲ ಗ್ರಹಗಳ ಚಲನೆ ಅಥವಾ ಭವಿಷ್ಯ ಹೇಳುವ ಮಾತುಗಳಾಗಿ ಬಳಸುವುದಿಲ್ಲ. ಇಲ್ಲಿ ನಾವು ನಿಮ್ಮ ಒಳಗಿನ ಅಗ್ನಿ, ನಿಮ್ಮ ಮೌನ ಹೆಮ್ಮೆ, ನಿಮ್ಮ ಹೋರಾಟ ಮತ್ತು ನಿಮ್ಮ ನಾಯಕತ್ವದ ಕಥೆಯನ್ನು ಮಾತನಾಡುತ್ತೇವೆ. ಇಂದು ನಾನು ಮಾತನಾಡುತ್ತಿರುವುದು ರಾಶಿಚಕ್ರದ ರಾಜ, ಧೈರ್ಯ, ಗೌರವ, ಸ್ವಾಭಿಮಾನ ಮತ್ತು ನಾಯಕತ್ವದ ಪ್ರತೀಕವಾದ ಸಿಂಹರಾಶಿಯ ಬಗ್ಗೆ. ನನ್ನ ಸಿಂಹರಾಶಿಯ ಸಹೋದರ ಸಹೋದರಿಯರೇ, ನಿಮ್ಮ ಬಗ್ಗೆ ಈ ಜಗತ್ತು ಏನು ಹೇಳುತ್ತದೆ ಗೊತ್ತಾ? ಇವರು ತುಂಬಾ ಸ್ಟ್ರಾಂಗ್, ಇವರು ಯಾರಿಗೂ ತಲೆಬಾಗಲ್ಲ, ಇವರಿಗೆ ಭಯವೇ ಇಲ್ಲ, ಇವರು ಹುಟ್ಟುತ್ತಲೇ ನಾಯಕರು. ಹೌದು, ಇವೆಲ್ಲವೂ ನಿಜ. ಆದರೆ ನಿಮ್ಮ ಒಳಗಿನ ಸತ್ಯ ಬೇರೆ. ಆ ಸತ್ಯ ಕೇವಲ ನಿಮಗೆ ಮಾತ್ರ ಗೊತ್ತು. ನೀವು ಬಲವಾಗಿರುತ್ತೀರಿ, ಏಕೆಂದರೆ ಬಲವಾಗಿರಬೇಕಾದ ಅನಿವಾರ್ಯತೆ ನಿಮಗಿದೆ. ನೀವು ನಗುತ್ತೀರಿ, ಏಕೆಂದರೆ ನಿಮ್ಮ ಹಿಂದೆ ನಿಂತವರು, ನಿಮ್ಮನ್ನು ನಂಬಿದವರು ನಿಮ್ಮ ನಗುವಿನಿಂದ ಧೈರ್ಯ ಪಡೆಯುತ್ತಾರೆ. ನೀವು ಕುಸಿಯುವುದಿಲ್ಲ, ಏಕೆಂದರೆ ನೀವು ಕುಸಿದರೆ ನಿಮ್ಮ ಕುಟುಂಬಕ್ಕಾಗಲಿ ನಿಮ್ಮ ತಂಡಕ್ಕಾಗಲಿ ಬೇರೆ ನೆಲೆ ಇಲ್ಲ ಅನ್ನೋದು ನಿಮಗೆ ಗೊತ್ತು. ಈ ಹೊಣೆಗಾರಿಕೆ, ಈ ನಾನು ಸ್ಟ್ರಾಂಗ್ ಆಗಲೇಬೇಕು ಎನ್ನುವ ಒತ್ತಡ ಕಳೆದ ಕೆಲವು ವರ್ಷಗಳಲ್ಲಿ, ವಿಶೇಷವಾಗಿ 2023, 2024, 2025ರಲ್ಲಿ ನಿಮ್ಮನ್ನು ತುಂಬಾ ದಣಿಸಿದೆ. ನೀವು ಯಾರಿಗೂ ಹೇಳದೆ ಒಬ್ಬರೇ ಹೋರಾಡಿದ್ದೀರಿ. ನಿಮ್ಮ ಕಣ್ಣೀರು ಯಾರಿಗೂ ಕಾಣದಂತೆ ಮಳೆಯಲ್ಲೇ ಅತ್ತಿದ್ದೀರಿ. ಯಾರಿಗೂ ತೋರಿಸದೆ ನೋವನ್ನು ಒಳಗೊಳಗೆ ನುಂಗಿಕೊಂಡು ಮರುದಿನ ಬೆಳಗ್ಗೆ ಮತ್ತೆ ರಾಜನಂತೆ ಎದ್ದು ನಿಂತಿದ್ದೀರಿ. ಕೆಲವೊಮ್ಮೆ ರಾತ್ರಿ ಮಲಗುವಾಗ ನಿಮಗೆ ಅನಿಸಿರಬಹುದು, ನಾನು ಎಲ್ಲರಿಗಾಗಿ ನಿಂತಿದ್ದೇನೆ, ಎಲ್ಲರ ಕಷ್ಟಕ್ಕೂ ಹೆಗಲು ಕೊಟ್ಟಿದ್ದೇನೆ, ಆದರೆ ನನಗಾಗಿ ಯಾರು ನಿಲ್ಲುತ್ತಾರೆ, ನನ್ನ ನೋವನ್ನು ಯಾರು ಕೇಳುತ್ತಾರೆ ಎಂದು. ಈ ಪ್ರಶ್ನೆ ನಿಮ್ಮ ಹೆಮ್ಮೆಯ ಒಳಗೆ ಒಂದು ಚಿಕ್ಕ ನೋವಿನ ಮುಳ್ಳಿನಂತೆ ಉಳಿದಿದೆ. ಆದರೆ ಸಿಂಹರಾಶಿಯವರೇ, ತಲೆ ಎತ್ತಿ. 2026 ಈ ಪ್ರಶ್ನೆಗೆ ಉತ್ತರ ಕೊಡಲು ಬರುತ್ತಿದೆ. ಇದು ನಿಮ್ಮ ಪಾಲಿಗೆ ಮರುಸ್ಥಾಪನೆ, ಕಳೆದುಹೋದ ಗೌರವದ ವಾಪಸ್ಸಾತಿ ಮತ್ತು ನಾಯಕತ್ವದ ಪುನರ್ಜನ್ಮದ ವರ್ಷ. ಸಿಂಹರಾಶಿಯ ಸ್ವಭಾವ ಮತ್ತು 2026ರ ಸಂದೇಶ. ಸಿಂಹರಾಶಿಯ ಅಧಿಪತಿಯಾರು? ಸೂರ್ಯ. ಗ್ರಹಗಳ ರಾಜ ಸೂರ್ಯ. ಸೂರ್ಯ ಎಂದರೆ ಶಕ್ತಿ, ಸೂರ್ಯ ಎಂದರೆ ಕೇಂದ್ರಬಿಂದು, ಸೂರ್ಯ ಎಂದರೆ ಬೆಳಕು. ನಿಮ್ಮ ಜೀವನದಲ್ಲೂ ನೀವು ಅಷ್ಟೇ. ನೀವು ಎಲ್ಲಿಯೇ ಹೋದರೂ ನೀವು ಕೇಂದ್ರವಾಗಿರುತ್ತೀರಿ. ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ಆದರೆ ನೀವು ಯಾವತ್ತೂ ನಾನೇ ಮುಖ್ಯ ಎಂದು ಬಯಸಿಲ್ಲ. ಆದರೆ ಪರಿಸ್ಥಿತಿಗಳು, ಜವಾಬ್ದಾರಿಗಳು ನಿಮ್ಮನ್ನು ಆ ಸ್ಥಾನದಲ್ಲಿ ನಿಲ್ಲಿಸಿವೆ. 2026ರಲ್ಲಿ ಸೂರ್ಯನ ಶಕ್ತಿ ನಿಮ್ಮ ಜೀವನದಲ್ಲಿ ಹೊಸ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಇಷ್ಟು ದಿನ ನೀವು ಸೂರ್ಯನಂತೆ ಉರಿದು ಇತರರಿಗೆ ಬೆಳಕು ಕೊಟ್ಟಿದ್ದೀರಿ, ಇತರರಿಗೆ ಬೆಚ್ಚಗಿನ ಶಾಪ ಕೊಟ್ಟಿದ್ದೀರಿ. ಆದರೆ ಈ ಬಾರಿ 2026ರಲ್ಲಿ ಇತರರನ್ನು ಬೆಳಗಿಸಲು ಅಲ್ಲ, ಮೊದಲು ನಿಮ್ಮನ್ನೇ ಬೆಳಗಿಸಲು ಈ ಶಕ್ತಿ ಬಳಕೆಯಾಗುತ್ತದೆ. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಅನುಭವಿಸಿದ್ದನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಬೆಟ್ಟದಷ್ಟು ಜವಾಬ್ದಾರಿಗಳು, ಜನರ ಮುಗಿಯದ ಅಪೇಕ್ಷೆಗಳು, ಕೆಲಸದ ಒತ್ತಡ ಮತ್ತು ಒಳಗೊಳಗೆ ಒಂದು ಸಣ್ಣ ಭಯ. ನಾನು ಎಲ್ಲಾದರೂ ಎಡವಿ ಬಿದ್ದರೆ, ನಾನು ತಪ್ಪು ಮಾಡಿದರೆ? ಸಿಂಹರಾಶಿಯವರೇ, ನೀವು ತಪ್ಪು ಮಾಡಲು ಭಯಪಡುವವರಲ್ಲ, ನೀವು ಸೋಲಲು ಹೆದರುವವರಲ್ಲ. ನೀವು ನಿಮ್ಮನ್ನು ನಂಬಿದವರನ್ನು ನಿರಾಸೆಗೊಳಿಸಬಾರದು ಅನ್ನೋ ಒಂದೇ ಕಾರಣಕ್ಕೆ ಭಯಪಡುವವರು. 2026 ಈ ಭಯವನ್ನು ಕರಗಿಸಲು ಬರುತ್ತಿದೆ. ಈ ವರ್ಷ ನಿಮಗೆ ಒಂದು ದೊಡ್ಡ ಪಾಠ ಹೇಳುತ್ತದೆ. ನಾಯಕತ್ವ ಎಂದರೆ ಎಲ್ಲವನ್ನೂ ಒಬ್ಬರೇ ಹೊರುವುದಲ್ಲ. ಕೆಲವೊಮ್ಮೆ ನನಗಾಗಲ್ಲ, ಸಹಾಯ ಮಾಡಿ ಎಂದು ಕೇಳುವುದು ಕೂಡ ನಾಯಕತ್ವವೇ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ.
ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ವೃತ್ತಿ ಮತ್ತು ಜೀವನದ ದಿಕ್ಕು, ರಾಜಯೋಗದ ಆರಂಭ. ವೃತ್ತಿ ಮತ್ತು ಜೀವನದ ದಿಕ್ಕಿನ ಬಗ್ಗೆ ಮಾತನಾಡೋಣ. ಸಿಂಹರಾಶಿಯವರೇ, ನೀವು ಕೆಲಸವನ್ನು ಕೇವಲ ತಿಂಗಳ ಸಂಬಳಕ್ಕಾಗಿ ಮಾಡುವವರಲ್ಲ. ನಿಮಗೆ ಕೆಲಸದಲ್ಲಿ ಒಂದು ಗೌರವ ಬೇಕು, ನಿಮಗೆ ಅಲ್ಲಿ ಒಂದು ಮೌಲ್ಯ ಬೇಕು, ಇದು ನಾನು ಮಾಡಿದ ಕೆಲಸ ಎನ್ನುವ ತೃಪ್ತಿ ಬೇಕು. ಕಳೆದ ವರ್ಷಗಳಲ್ಲಿ ನೀವು ನನ್ನ ಕೆಲಸವನ್ನು ಯಾರೂ ನೋಡುತ್ತಿಲ್ಲ, ನನ್ನ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತಿಲ್ಲ ಎಂಬ ಭಾವನೆ ಅನುಭವಿಸಿರಬಹುದು. ಕೆಲವು ಸಿಂಹರಾಶಿಯವರು ಬೇರೆ ದಾರಿಯಿಲ್ಲದೆ ತಮ್ಮ ಸಾಮರ್ಥ್ಯಕ್ಕಿಂತ ಕಡಿಮೆ ಸ್ಥಾನದಲ್ಲಿ, ಕಡಿಮೆ ಸಂಬಳದಲ್ಲಿ ತಮ್ಮನ್ನು ಸೀಮಿತಗೊಳಿಸಿಕೊಂಡಿದ್ದಾರೆ. ಇದು ನಿಮ್ಮ ತಪ್ಪಲ್ಲ, ಇದು ಸಮಯದ ಆಟ, ಶನಿ ಮತ್ತು ಗುರು ಗ್ರಹಗಳ ಪರೀಕ್ಷೆಯದು. ಆದರೆ 2026 ಈ ಸಮೀಕರಣವನ್ನು ಬದಲಾಯಿಸುವ ವರ್ಷ. ವರ್ಷದ ಆರಂಭದಲ್ಲಿ, ಅಂದರೆ ಜನವರಿ, ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಮೇಲೆ ಹೆಚ್ಚಿನ ಹೊಣೆಗಾರಿಕೆಗಳು ಬರಬಹುದು. ಬಾಸ್ ಅಥವಾ ಮೇಲಧಿಕಾರಿಗಳು ನಿಮ್ಮ ಹೆಗಲಿನ ಮೇಲೆ ದೊಡ್ಡ ಜವಾಬ್ದಾರಿ ಹಾಕಬಹುದು. ಮೊದಲಿಗೆ ಇದು ನಿಮಗೆ ಒತ್ತಡ ಎಂದು ಅನಿಸಬಹುದು, ಮತ್ತೆ ನಾನೇ ಮಾಡಬೇಕಾ ಅನಿಸಬಹುದು. ಆದರೆ ಇಲ್ಲಿ ಒಂದು ಸತ್ಯ ಇದೆ, ನಿಮ್ಮ ಮೇಲೆ ಹೊಣೆಗಾರಿಕೆ ಹಾಕ್ತಿದ್ರೆ ಅವರು ನಿಮ್ಮ ಸಾಮರ್ಥ್ಯವನ್ನು ನೋಡಿದ್ದಾರೆ ಎಂದರ್ಥ. ಕತ್ತೆಯ ಮೇಲೆ ಕುದುರೆಯ ಜವಾಬ್ದಾರಿ ಹಾಕಲ್ಲ. ಈ ವರ್ಷ ನಿಮ್ಮ ನಾಯಕತ್ವ ಗುಣ ಹೆಚ್ಚು ಸ್ಪಷ್ಟವಾಗಿ ಹೊರಬರುತ್ತದೆ. ಒಂದು ತಂಡವನ್ನು ಮುನ್ನಡೆಸುವುದು, ಕಷ್ಟದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು, ಇತರರಿಗೆ ದಾರಿ ತೋರಿಸುವುದು, ಇವೆಲ್ಲವೂ ನಿಮ್ಮ ಸಹಜ ಶಕ್ತಿಗಳಾಗುತ್ತವೆ. ಬಡ್ತಿ ಮತ್ತು ವೇತನ ಹೆಚ್ಚಳದ ಪ್ರಬಲ ಯೋಗಗಳಿವೆ. ವ್ಯಾಪಾರ ಮಾಡುವ ಸಿಂಹರಾಶಿಯವರೇ, 2026ರಲ್ಲಿ ನಿಮ್ಮ ಹೆಸರು, ನಿಮ್ಮ ಬ್ರ್ಯಾಂಡ್ ಮುಂದೆ ಬರಲು ಆರಂಭಿಸುತ್ತದೆ. ನೀವು ಮಾಡುತ್ತಿರುವ ಕೆಲಸ, ನಿಮ್ಮ ಪ್ರಾಡಕ್ಟ್ ಅಥವಾ ಸೇವೆ ಹೆಚ್ಚು ಜನರಿಗೆ ತಲುಪುತ್ತದೆ. ಮಾರ್ಕೆಟಿಂಗ್ನಲ್ಲಿ ನೀವು ಯಶಸ್ಸು ಕಾಣುತ್ತೀರಿ. ಆದರೆ ಒಂದು ಮಾತು ನೆನಪಿಡಿ, ಅಹಂಕಾರ ಮತ್ತು ಆತ್ಮವಿಶ್ವಾಸ ಒಂದೇ ಅಲ್ಲ. ಆತ್ಮವಿಶ್ವಾಸ ನಿಮ್ಮನ್ನು ಮೇಲಕ್ಕೆ ಎತ್ತುತ್ತದೆ, ಅಹಂಕಾರ ನಿಮ್ಮನ್ನು ಒಂಟಿಯಾಗಿಸುತ್ತದೆ. ಈ ಎರಡು ನಡುವಿನ ಸೂಕ್ಷ್ಮ ಗಡಿಯನ್ನು 2026 ನಿಮಗೆ ಕಲಿಸುತ್ತದೆ. ವಿನಯವಂತ ನಾಯಕನಾಗಿ ಬೆಳೆಯಿರಿ. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವತ್ತೂ ಒಂದು ಒಳಗಿನ ಬೆಂಕಿ ಇರುತ್ತದೆ. ಕೆಲವೊಮ್ಮೆ ಅದು ಇತರರನ್ನು ಪ್ರೇರೇಪಿಸುತ್ತದೆ, ಕೆಲವೊಮ್ಮೆ ಅದೇ ಬೆಂಕಿ ನಿಮ್ಮನ್ನೇ ಸುಡುತ್ತದೆ, ಬರ್ನ್ಔಟ್. ಈ ಬೆಂಕಿಯನ್ನು ನಿಯಂತ್ರಿಸಲು, ಸರಿಯಾದ ದಾರಿಯಲ್ಲಿ ಬಳಸಲು 2026 ಕಲಿಸುವ ವರ್ಷ. ಹಣ ಮತ್ತು ಆರ್ಥಿಕ ಸ್ಥಿತಿ. ಗೌರವಯುಕ್ತ ಸಂಪತ್ತು. ಹಣ ಮತ್ತು ಆರ್ಥಿಕ ಸ್ಥಿತಿಯಿಂದ ಮುಂದುವರೆಯೋಣ. ಸಿಂಹರಾಶಿಯವರೇ, ನಿಮಗೆ ಹಣ ಕೇವಲ ನೋಟಿನ ಕಂಟೆ ಅಲ್ಲ, ಅದು ನಿಮಗೆ ಗೌರವದ ಸಂಕೇತ. ನೀವು ಜೇಬಿನಲ್ಲಿ ಹಣ ಇಲ್ಲದಿದ್ದರೂ ರಾಜನಂತೆ ಬದುಕುವವರು. ನಿಮ್ಮ ಸಮಸ್ಯೆ ಹಣ ಗಳಿಸುವುದಲ್ಲ, ನಿಮಗೆ ಹಣ ಮಾಡುವ ದಾರಿಗಳು ಗೊತ್ತು. ನಿಮ್ಮ ಸಮಸ್ಯೆ ನಿಮ್ಮ ಮೌಲ್ಯಕ್ಕೆ ತಕ್ಕ ಹಣ ಸಿಗುತ್ತಿದೆಯಾ ಅನ್ನೋದು. ನೀವು ಹಾಕುವ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿದೆಯಾ? 2026ರಲ್ಲಿ ನಿಮ್ಮ ಆದಾಯದ ಮಟ್ಟ ನಿಧಾನವಾಗಿ ಏರುತ್ತದೆ. ಕೇವಲ ಒಂದೇ ಮೂಲದಿಂದಲ್ಲ, ಹೆಚ್ಚುವರಿ ಆದಾಯದ ಅವಕಾಶಗಳು ಬರುತ್ತವೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳ ಜೊತೆಗೆ ಹೆಚ್ಚುವರಿ ಹಣದ ಯೋಗವೂ ಇರುತ್ತದೆ. ಹಳೆಯ ಹೂಡಿಕೆಗಳು ಲಾಭ ಕೊಡಲು ಶುರು ಮಾಡುತ್ತವೆ. ಆದರೆ ಒಂದು ದೊಡ್ಡ ಎಚ್ಚರಿಕೆಯಿದೆ, ನೀವು ತುಂಬಾ ಉದಾರಿಗಳು. ಯಾರಾದರೂ ಕಷ್ಟ ಎಂದು ಬಂದರೆ ನಿಮ್ಮ ಹತ್ತಿರ ಇಲ್ಲದಿದ್ದರೂ ಸಾಲ ಮಾಡಿಯಾದರೂ ಕೊಡುತ್ತೀರಿ. ನಿಮ್ಮ ಈ ಉದಾರತೆಯನ್ನು ಎಲ್ಲರೂ ಅರ್ಥಮಾಡಿಕೊಳ್ಳುವುದಿಲ್ಲ. ಕೆಲವರು ಅದನ್ನು ದೌರ್ಬಲ್ಯ ಎಂದು ತಿಳಿದು ದುರ್ಬಳಕೆ ಮಾಡಬಹುದು. ಹಣದ ವಿಷಯದಲ್ಲಿ ಇಲ್ಲ ಎನ್ನುವುದನ್ನು ಕಲಿಯಿರಿ. ಯಾರಾದರೂ ಹಣ ಕೇಳಿದಾಗ ನಿಮ್ಮ ಪರಿಸ್ಥಿತಿ ನೋಡಿ ನಿರ್ಧಾರ ಮಾಡಿ. ಅದು ಸ್ವಾರ್ಥವಲ್ಲ, ಅದು ಆತ್ಮಗೌರವ ಮತ್ತು ನಿಮ್ಮ ಕುಟುಂಬದ ಸುರಕ್ಷತೆ. ಪ್ರೀತಿ, ವಿವಾಹ ಮತ್ತು ಸಂಬಂಧಗಳು. ಮೌಲ್ಯದ ಹುಡುಕಾಟ. ಪ್ರೀತಿ, ವಿವಾಹ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಸಿಂಹರಾಶಿಯ ಜೀವನದಲ್ಲಿ ಇದು ಅತಿ ಸೂಕ್ಷ್ಮ ಮತ್ತು ಗಂಭೀರ ವಿಷಯ. ನೀವು ಪ್ರೀತಿಯಲ್ಲೂ ಕೂಡ ನಾಯಕ. ಕೊಡುವಲ್ಲಿ ಮುಂದೆ, ರಕ್ಷಿಸುವಲ್ಲಿ ಮೊದಲಿಗೆ. ನಿಮ್ಮ ಸಂಗಾತಿ ಅಥವಾ ಪ್ರೇಮಿಯನ್ನು ನೀವು ಮಗುವಿನಂತೆ ನೋಡಿಕೊಳ್ಳುತ್ತೀರಿ.
ಆದರೆ ನಿಮ್ಮ ಹೃದಯ ಆಳದಲ್ಲಿ ಕೇಳುವುದು ಒಂದೇ ಪ್ರಶ್ನೆ: ನಾನು ಕೊಡುವಷ್ಟು ಪ್ರೀತಿ ನನಗೂ ಸಿಗುತ್ತಿದೆಯಾ? ನಾನು ಅವರನ್ನು ನೋಡಿಕೊಳ್ಳುವ ಹಾಗೆ ನನ್ನನ್ನು ನೋಡಿಕೊಳ್ಳುವವರು ಯಾರಾದರೂ ಇದ್ದಾರಾ? 2026ರಲ್ಲಿ ಈ ಪ್ರಶ್ನೆಗೆ ಉತ್ತರ ಸಿಗುತ್ತದೆ. ಯಾರು ನಿಮ್ಮನ್ನು ನಿಜವಾಗನೂ ಗೌರವಿಸುತ್ತಾರೆ, ಯಾರು ನಿಮ್ಮ ವ್ಯಕ್ತಿತ್ವವನ್ನು ಮೆಚ್ಚುತ್ತಾರೆ, ಯಾರು ನಿಮ್ಮ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುತ್ತಾರೆ, ಅವರ ಜೊತೆ ನಿಮ್ಮ ಬಂಧ ಗಟ್ಟಿಯಾಗುತ್ತದೆ. ಆದರೆ ಯಾರು ನಿಮ್ಮನ್ನು ಕೇವಲ ತಮ್ಮ ಅವಶ್ಯಕತೆಗಳಿಗೆ ಉಪಯೋಗಿಸುತ್ತಾರೆ, ಯಾರು ನಿಮ್ಮ ಕತ್ತಿನ ಮೇಲೆ ಸವಾರಿ ಮಾಡುತ್ತಾರೋ ಅವರಿಂದೇ ನೀವು ದೂರವಾಗುತ್ತೀರಿ. ಇದು ಆರಂಭದಲ್ಲಿ ನೋವು ತರಬಹುದು, ಆದರೆ ಇದೇ ನಿಮ್ಮ ಶಾಂತಿಯ ಆರಂಭ. ವಿವಾಹಕ್ಕೆ ಕಾಯುತ್ತಿರುವ ಸಿಂಹರಾಶಿಯವರಿಗೆ 2026ರ ದ್ವಿತೀಯಾರ್ಧದಲ್ಲಿ ಗೌರವ ಮತ್ತು ಹೊಂದಾಣಿಕೆಯ ಸಂಬಂಧ ಸಿಗುವ ಯೋಗವಿದೆ. ನಿಮ್ಮಂತಹವೇ ಗಂಭೀರವಾದ ಮತ್ತು ಪ್ರೌಢ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುತ್ತಾರೆ. ವಿವಾಹಿತರಿಗೆ ಒಂದು ಮಾತು ಬಹಳ ಮುಖ್ಯ: ನಿಮ್ಮ ಸಂಗಾತಿಯ ಮುಂದೆ ನಿಮ್ಮ ನಾಯಕತ್ವದ ಮುಖಮಾಡ ಕಳೆದುಹಾಕಿ. ನಿಮ್ಮ ನೋವನ್ನು, ನಿಮ್ಮ ಭಯವನ್ನು ಅವರ ಜೊತೆ ಹಂಚಿಕೊಳ್ಳಿ. ನಿಮ್ಮ ದೌರ್ಬಲ್ಯವನ್ನು ಒಮ್ಮೆ ತೋರಿಸುವುದರಿಂದ ನಿಮ್ಮ ಮೌಲ್ಯ ಕಡಿಮೆಯಾಗುವುದಿಲ್ಲ, ಬದಲಾಗಿ ಪ್ರೀತಿ ಹೆಚ್ಚಾಗುತ್ತದೆ. ಕುಟುಂಬ ಮತ್ತು ಆರೋಗ್ಯ. ರಾಜನ ವಿಶ್ರಾಂತಿ. ಕುಟುಂಬ, ಪೋಷಕರು ಮತ್ತು ಮಕ್ಕಳ ವಿಚಾರದಲ್ಲಿ 2026 ನಿಮಗೊಂದು ದೊಡ್ಡ ಪಾಠ ಕಲಿಸುತ್ತದೆ. ನೀವು ಯಾವತ್ತೂ ಎಲ್ಲರಿಗೂ ಆಶ್ರಯವಾಗಿದ್ದೀರಿ, ಆಲದ ಮರದಂತೆ ನೆರಳು ಕೊಟ್ಟಿದ್ದೀರಿ. ಆದರೆ ಈ ವರ್ಷ ನಿಮಗೂ ಆಶ್ರಯ ಬೇಕು, ನಿಮಗೂ ಸ್ವಲ್ಪ ನೆರಳು ಬೇಕು ಅನ್ನೋದನ್ನು ನೀವು ಒಪ್ಪಿಕೊಳ್ಳುತ್ತೀರಿ. ಪೋಷಕರ ಆರೋಗ್ಯದ ಕಡೆ, ವಿಶೇಷವಾಗಿ ತಂದೆಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಗಮನ ಬೇಕಾಗಬಹುದು. ಆದರೆ ಕಷ್ಟದ ಸಮಯದಲ್ಲಿ ನಿಮ್ಮ ಕುಟುಂಬದ ಬೆಂಬಲ ನಿಮಗೆ ಬಲವಾಗಿ ನಿಲ್ಲುತ್ತದೆ. ಮಕ್ಕಳ ವಿಚಾರದಲ್ಲಿ ಗರ್ವಪಡುವಂಥ ಕ್ಷಣಗಳು ಬರಬಹುದು. ಅವರು ನಿಮ್ಮ ಹೆಸರನ್ನು ಉಳಿಸುವ ಕೆಲಸ ಮಾಡುತ್ತಾರೆ. ಅವರ ಸಾಧನೆಗಳು ನಿಮ್ಮ ಹೃದಯವನ್ನು ತುಂಬಿಸುತ್ತವೆ. ಆರೋಗ್ಯದ ವಿಚಾರಕ್ಕೆ ಬಂದರೆ, ಸಿಂಹರಾಶಿಯವರೇ, ಸತ್ಯ ಹೇಳಿ, ನೀವು ನಿಮ್ಮ ದೇಹಕ್ಕಿಂತ ನಿಮ್ಮ ಮನಸ್ಸನ್ನು ಹೆಚ್ಚು ದಣಿಸಿದ್ದೀರಿ ಅಲ್ವಾ? ನಿಮ್ಮ ದೇಹದ ಸಮಸ್ಯೆ ಬಹಳ ಬಾರಿ ನಿಮ್ಮ ಮನಸ್ಸಿನಿಂದ ಶುರುವಾಗುತ್ತದೆ. ಒತ್ತಡ, ನಿರಂತರ ಹೊಣೆಗಾರಿಕೆ, ಮೌನವಾಗಿ ಎಲ್ಲವನ್ನೂ ಹೊರುವ ಸ್ವಭಾವ. ಇದು ನಿಮ್ಮ ಹೃದಯದ ಮೇಲೆ, ಹಾರ್ಟ್ ಮತ್ತು ಬೆನ್ನಿನ ಮೇಲೆ, ಸ್ಪೈನ್ ಅಥವಾ ಬ್ಯಾಕ್ ಮೇಲೆ ಪರಿಣಾಮ ಬೀರಬಹುದು. 2026ರಲ್ಲಿ ರಕ್ತದ ಒತ್ತಡ, ಬಿಪಿ, ಕಣ್ಣುಗಳ ಸಮಸ್ಯೆ ಮತ್ತು ಬೆನ್ನು ನೋವಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅಗತ್ಯ. ದಿನಕ್ಕೆ ಅರ್ಧ ಗಂಟೆಯಾದರೂ ನಿಮಗಾಗಿ ಕೊಡಿ. ವಿಶ್ರಾಂತಿ ನಿಮ್ಮ ದುರ್ಬಲತೆಯಲ್ಲ, ಅದು ನಿಮ್ಮ ಶಕ್ತಿಯನ್ನು ಮರುಪೂರೈಸುವ ಏಕೈಕ ಮಾರ್ಗ. ಆಧ್ಯಾತ್ಮಿಕತೆ ಮತ್ತು ಪರಿಹಾರಗಳು. ಸಿಂಹರಾಶಿಯವರಿಗೆ 2026 ಒಂದು ಆಳವಾದ ಅರಿವು ತರುತ್ತದೆ. ನೀವು ದೇವರನ್ನು ಹೆದರಿ ಪೂಜಿಸುವವರಲ್ಲ, ನೀವು ದೇವರನ್ನು ಗೌರವದಿಂದ ಪೂಜಿಸುವವರು. ನೀವು ದೇವರನ್ನು ಒಬ್ಬ ಅಧಿಕಾರಿಯಾಗಿ ನೋಡುವವರಲ್ಲ, ನೀವು ದೇವರನ್ನು ಶಕ್ತಿಯಾಗಿ ನೋಡುವವರು. ಈ ವರ್ಷ ನೀವು ಅರ್ಥಮಾಡಿಕೊಳ್ಳುತ್ತೀರಿ, ನಿಜವಾದ ಶಕ್ತಿ ಎಲ್ಲವನ್ನೂ ನಿಯಂತ್ರಿಸುವುದಲ್ಲ, ಕೆಲವೊಮ್ಮೆ ಎಲ್ಲವನ್ನೂ ಆ ದೇವರಿಗೆ ಬಿಟ್ಟು ನಂಬಿಕೆ ಇಡುವುದರಲ್ಲಿದೆ. ಸರಳ ಆದರೆ ಶಕ್ತಿಶಾಲಿ ಪರಿಹಾರಗಳು. ಸೂರ್ಯನ ಆರಾಧನೆ. ನಿಮ್ಮ ರಾಶಾಧಿಪತಿ ಸೂರ್ಯ. ಪ್ರತಿ ಭಾನುವಾರ ಬೆಳಗ್ಗೆ ಸ್ನಾನ ಮಾಡಿ ಸೂರ್ಯನಿಗೆ ನೀರು, ಅರ್ಘ್ಯ ಅರ್ಪಿಸಿ. ಓಂ ಸೂರ್ಯಾಯ ನಮಃ ಎಂದು 11 ಬಾರಿ ಹೇಳಿ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ಆರೋಗ್ಯವನ್ನು ಕಾಪಾಡುತ್ತದೆ. ತಂದೆಯ ಸೇವೆ. ತಂದೆ ಅಥವಾ ತಂದೆಯ ಸಮಾನರಾದ ಗುರುಗಳಿಗೆ ಗೌರವ ಸಲ್ಲಿಸಿ. ಅವರ ಕಾಲಿಗೆ ನಮಸ್ಕರಿಸಿ. ಅವರ ಆಶೀರ್ವಾದ ನಿಮ್ಮ ಪಾಲಿಗೆ ಶ್ರೀರಕ್ಷೆ. ಅಹಂಕಾರದ ನಿಯಂತ್ರಣ. ನಿಮಗೆ ಸಿಟ್ಟು ಅಥವಾ ಅಹಂಕಾರ ಬಂದಾಗ ತಕ್ಷಣ ಪ್ರತಿಕರಿಸಬೇಡಿ. ಒಂದು ಕ್ಷಣ ಮೌನವಾಗಿರಿ. ಆ ಒಂದು ಕ್ಷಣದ ಮೌನ ನಿಮ್ಮ ಅನೇಕ ಸಂಬಂಧಗಳನ್ನು ಉಳಿಸುತ್ತದೆ. ಅಂತಿಮ ಸಂದೇಶ, ವಿದಾಯ ಮತ್ತು ಹಾರೈಕೆ. ಸಿಂಹರಾಶಿಯವರೇ, 2026 ನಿಮಗೆ ಹೇಳುವ ಸಂದೇಶ ಒಂದೇ: ನೀವು ರಾಜನಾಗಲು ಹುಟ್ಟಿದ್ದೀರಿ. ಆದರೆ ನಿಜವಾದ ರಾಜ ಸಿಂಹಾಸನದ ಮೇಲಿದ್ದಾಗ ಮಾತ್ರ ರಾಜನಲ್ಲ, ತನ್ನ ಜನರ ಹೃದಯವನ್ನು ಅರಿತಾಗ ರಾಜನಾಗುತ್ತಾನೆ. ನೀವು ಇಷ್ಟು ದಿನ ಎಲ್ಲರನ್ನೂ ಬೆಳಗಿಸಿದ್ದೀರಿ. ಈ ವರ್ಷ ನಿಮ್ಮೊಳಗಿನ ಬೆಳಕು ನಿಮ್ಮನ್ನೇ ಬೆಳಗಿಸುತ್ತದೆ. ನಿಮ್ಮ ಸವಾಲುಗಳು ಕರಗಲಿ, ನಿಮ್ಮ ನಾಯಕತ್ವ ಜಗತ್ತಿಗೆ ಬೆಳಕಾಗಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಈ ಮಾತು ನಿಮ್ಮ ಮನಸ್ಸಿಗೆ ತಟ್ಟಿದರೆ ಕಮೆಂಟ್ನಲ್ಲಿ ಓಂ ಸೂರ್ಯಾಯ ನಮಃ ಎಂದು ಬರೆಯಿರಿ. ಶುಭವಾಗಲಿ.